ಅಲ್ಲೋ ಗಾಯ್ಸ್ ಪಾರ್ಟ್ 2 ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ಇಲ್ಲಿರೋದು ಮನೆ ಅಂತ ಅನ್ಕೊಂಡು ಮುಂದಕ್ಕೆ ಹೊಂಟೋಗ್ಬಿಟ್ಟಿದ್ದು. ಆಮೇಲೆ ಗೊತ್ತಾಯಿತು ಮನೆ ಹಿಂದ್ಗಡೆನೇ ದೇವಸ್ಥಾನ ಇರೋದು ಅಂತ. ಸೊ ಅದಕ್ಕೆ ರಿಟರ್ನ್ ಬಂದು ಒಳಗೆ ಹೋಗ್ಬಿಡ್ತೀವಿ, ದರ್ಶನ ಮಾಡ್ಕೊಬಿಡೋದು ಅಂದ್ಬಿಟ್ಟು ಮನೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ದೇವಸ್ಥಾನ ಹತ್ರ ಬಂದಿದ್ದೀವಿ, ಹೋಯ್ತಾ ಇದ್ದೀವಿ ಒಳಗೆ. ಈಗ ದೇವ್ರದ್ದು ಪೂಜೆ ಮತ್ತು ಅಭಿಷೇಕ ನಡೀತಾ ಇದೆ ಇಲ್ಲಿ. ಒನ್ ನೈಟಲ್ಲಿ ಇದೆಲ್ಲ ಡೆಕೋರೇಟ್ ಮಾಡಿರೋದು ತುಂಬ ಸಖತ್ತಾಗಿ ಮಾಡಿದ್ದಾರೆ. ಈಗ ಅಭಿಷೇಕ ಮಾಡಿರೋಲ್ಲ ಅದೇ ದೇವ್ರದ್ದು ಮೂರ್ತಿ ಇದು. ಫುಲ್ ಟೆಂಪ್ಟೇಸ್ಕೊಂಡು ಬರ್ತಿದ್ದು ಅಂತ ಹೊರಗಡೆ ಬಂದು ನೋಡಿದ್ರು, ಅಲ್ಲಿ ದೇವ್ರದ್ದು ಆರತಿ ಬರ್ತಾಯಿತ್ತು. ಇದೆಲ್ಲ ನೋಡಿದ್ಮೇಲೆ ದೇವ್ರ ಬಗ್ಗೆ ತಿಳ್ಕೊಳ್ಳೇಬೇಕು, ಈ ದೇವಸ್ಥಾನದ ಬಗ್ಗೆ ತಿಳ್ಕೋಬೇಕು. ಅದಕ್ಕೋಸ್ಕರ ಸ್ವಾಮೀಜಿಯವ್ರನ್ನ ಕೇಳ್ತಾ ಇದ್ದೀನಿ. ಆ ರೀತಿ ಉದ್ಭವ ಆಯಿತು ಅಂದರೆ, ನಾನು ಬೋರ್ ಪಾಯಿಂಟ್ ಮಾಡ್ತಿದ್ದೆ. ಬೋರ್ ಪಾಯಿಂಟ್ ಮಾಡ್ತಿದ್ದ ಸಂದರ್ಭದಲ್ಲಿ ಹುಲಿದುರ್ಗ ಮತ್ತು ಈ ಕಡೆ ನಾಗಮಂಗಲ ಎಲ್ಲ ಕಡೆನೂ ಓಡಾಡ್ತಿದ್ದೆ. ಅಂದ ಕಾಲದಲ್ಲಿ ಏನಾಯಿತು ಅಂದರೆ, ಒಂದು ಸಾರಿ ಅಲ್ಲಿ ಒಂದು ಬೋರ್ ಪಾಯಿಂಟ್ ಮಾಡಿದೆ. ಹುಲಿದುರ್ಗ, ಮಾಯಪ್ಪನಹಳ್ಳಿ, ಸಿದ್ದಯ್ಯನಕೆರೆ ಅಂತ ಒಂದು ಗ್ರಾಮ ಇತ್ತು. ಆ ಗ್ರಾಮದ ಪಕ್ಕ ಒಳ್ಳೆ ನಿರ್ಜನವಾದಂಥ ಪ್ರದೇಶ. ಆ ಪ್ರದೇಶದಲ್ಲಿ ಪಾಯಿಂಟ್ ಮಾಡಿಬಿಟ್ಟು ನಾನು ಬರ್ತಾ ಇರಬೇಕಾದ್ರೆ ಅಲ್ಲಿ 600 ಅಡಿಗೆ ಒಬ್ರಿಗೆ ನೀರು ಬಂದಿರಲಿಲ್ಲ. ಆ ಅಮ್ಮ ಮನಸ್ಸಿನಲ್ಲಿ ನೋವು ಮಾಡಿಕೊಂಡ್ಳು. ಸ್ವಾಮಿ ನೀರು ಬರಲಿಲ್ಲ ಅಂದು. ಇಲ್ಲ ತಾಯಿ, ಬಂದೇ ಬರುತ್ತೆ ಇರಿ ಅಂತ ಹೇಳಿದೆ. 6:45 7 ಗಂಟೆ ಸಮಯ ಆಗಿತ್ತು. ಆ ಸಂದರ್ಭದಲ್ಲಿ ಬೇಜಾರಾಗಿ ಈ ಕಡೆಗೆ ಎದ್ದು ಬಂದ ತಕ್ಷಣ ಏನಾಯಿತು ಅಂದರೆ, ಅಲ್ಲಿ ಒಂದು ಬೆಟ್ಟದ ಮೇಲೆ ಒಂದು ಬೆಳಕು ಥರ ಬರ್ತಾಯಿತ್ತು. ಏನೋ ಪ್ರಾಣಿ ಬಂತು, ನಮಗೆ ತೊಂದರೆ ಆಯ್ತದೆ ಅಂತೇಳಿ ನಾನು ಅಲ್ಲಿಂದ ಬಂದು ವಾಪಸ್ ಕೆಳಗಡೆ ಬಂದೆ. ಆ ಬಂದ ಸಂದರ್ಭದಲ್ಲಿ ಏನಾಗುತ್ತೋ ಅಂದರೆ, ಒಂದು ನಿರ್ಜನವಾದ ಪ್ರದೇಶ, ಗುಡ್ಡೆ ಮೇಲೆ ಒಂದು ಬೆಳಕು ಹೊಡೀತು. ಆ ಬೆಳಕಲ್ಲಿ ಏನಿರ್ಬೋದು ಅಂತ ಗೊತ್ತಾಗಲಿಲ್ಲ, ಬಂದ್ಬಿಟ್ಟೆ. ಅದಾದ ಒಂದು ತಿಂಗಳ ಮೇಲೆ ಏನು ಮಾಡಿತು ಅಂದರೆ, ಒಂದು 15 ದಿವಸ ಏನೂ ಇಲ್ಲ ನನಗೆ. 15 ದಿವಸದ ಮೇಲೆ ನಾನು ಒಂದು ನಿರ್ಜನವಾದ ಪ್ರದೇಶ ಸೀಗೆಮಳೆಯಲ್ಲಿದ್ದೀನಿ, ಸೇರಳತೆಯಲ್ಲಿದ್ದೀನಿ, ನನ್ನ ಕರ್ಕೊಂಡು ನಡಿ ಅಂತ ಅಂದ್ಲು. ನಾನೆಲ್ಲವ ಕರ್ಕೊಂಡು ಹೋಗೋಣ, ಇಲ್ಲಿ ಗಣಪತಿ ಪೂಜೆ ಮಾಡ್ತೀವಿ, ಕೊಪ್ಪದಲ್ಲಿ ಬಸವಣ್ಣ, ನಮಗೆ ಭಕ್ತರು ಇದ್ದಾರೆ, ಪೂಜೆ ಮಾಡ್ತೀನಿ, ನಿನ್ನ ಯಾರು ಅಂತ ನನಗೆ ಗೊತ್ತಿಲ್ಲ, ಆಗಲ್ಲ ಅಂದೆ. ಇಲ್ಲ, ನಾನು ಸಿಗಂದೂರು ಚೌಡೇಶ್ವರಿ, ನಾನು ಸೀಗೆಮಳೆಯಲ್ಲಿ ಸೇರಳತೆಯಲ್ಲಿ 1 ಅಡಿ ಹೈಟಲ್ಲಿದ್ದೀನಿ ಅಂತ ಹೇಳಿದ್ಲು. ನಾನು ನೋಡೋಣ ಅಂತೇಳಿ ಕಾರಣಾಂತರದಲ್ಲಿ 1-2 ಸಾರಿ ಹೋಗಿ ನೋಡಿದೆ, ನನಗೇನು ಗೊತ್ತಾಗಲಿಲ್ಲ. ಬಿಡಿ ನೋಡೋಣ ಏನಾಗುತ್ತೆ ಅಂತಂದರೆ, ನಾನು ಬರ್ತು ಅಂದರೆ ಅವಳು ಕನಸಿಗೆ ಬರೋಳು, ನಾನು 1 ಅಡಿ ಹೈಟಲ್ಲಿದ್ದೀನಿ, ಸೀಗೆಮಳೆಯಲ್ಲಿ ಇದ್ದೀನಿ ಅಂತ. ನಾನು ಹಾಗೆ ಸಖತ್ತವಾಗಿ ಕೊರೋನಾ ಟೈಮಲ್ಲಿ 1 ವರ್ಷ ಅಮ್ಮನ್ನ ತಡಕ್ಕೆ ಸಿಗಲಿಲ್ಲ. ಆಮೇಲೆ 1 ವರ್ಷ ಆದಮೇಲೆ ಒಂದು ದಿವಸ ನಾನು ಪಂಚಾಂಗ ನೋಡ್ತಾ ಇದ್ದೆ. ಇಲ್ಲಿಂದ 1 ಗಂಟೆ ಕರೆಕ್ಟಾಗೆ ನೋಡೋಣ ಅಂತ ಇದೆ. ಅದಕ್ಕೆ ಮೊದಲೇ ಏನಾಯಿತು ಅಂದರೆ, ಈ ಗೌಡಗೆರೆಗೆ ಹೋಗಿ ಈಗೇನು ಪ್ರಖ್ಯಾತವಾಗಿ ಬೆಳೆದಿರುವಂಥ ಚೌಡೇಶ್ವರಿ ಇದ್ದಾಳಲ್ಲ, ಗೌಡಗೆರೆ ಚೌಡೇಶ್ವರಿ, ಮಲೇಸಪ್ಪನವ್ರ ಹತ್ರ ಹೋಗಿ ನಾನು ಬಸಪ್ಪನ ಪಾದ ಕೇಳಿದೆ. ಬಸವಪ್ಪ ಎಲ್ಲರೂ ಕೊಂಬಲ್ ತಿವಿದ್ಬಿಡ್ತಿದ್ದ. ನನಗೆ ಭಯ ಆಯಿತು, ಹೋಗಲಿಲ್ಲ. ಆದರೂ ಮಲೇಸಪ್ಪನೇ ಬಂದು ಪಾದ ಕೊಡಿಸಿದ್ರು. ಆ ವಿಡಿಯೋ ನನ್ನ ಹತ್ರ ಇದೆ. ಪಾದ ಕೊಡಿಸಿದ ತಕ್ಷಣ ಬಲಗಾಲಿಡ್ತು ಬಸವಪ್ಪ. ಒಂದು ಕನ್ಫರ್ಮ್ ಆಯಿತು. ಕೊನೆಗೆ ಇಲ್ಲಿ ಗಣಪತಿ ದೇವಸ್ಥಾನ ಇದೆ, ಪೆಟ್ರೋಲ್ ಬಂಕ್ ಅಲ್ಲಿ ಹೋಗಿ ಹೂ ಹೊಡೆದೆ. ಅಲ್ಲೂ ನನಗೆ ಹೂ ಕೊಟ್ಟಲು, ಗಣಪತಿ ಹೂ ಕೊಟ್ಟ. ಆಮೇಲೆ ಕವಡೆ ಶಾಸ್ತ್ರ, ಬಿಳಿ ಎಕ್ಕದು ಶಾಸ್ತ್ರ ಎಲ್ಲ ನೋಡಿ 1 ವರ್ಷ 6 ತಿಂಗಳಾದಮೇಲೆ ನಾನು ಆ ಜಾಗದಲ್ಲಿ ಹೋಗಿ ತಡಕಲಾಗಿ ಎಲ್ಲ ಸುಮಾರು ವಿಗ್ರಹರೆಲ್ಲ ಇತ್ತು. ಅದರಲ್ಲಿ ಪ್ರತಿರೂಪ ಇದು ಕೆಂಪಾಗಿತ್ತು, ಮಣ್ಣಲ್ಲಿತ್ತು. ಈ 1 ಅಡಿ ಹೈಟಲ್ಲಿದ್ಲು, ಸೇರಳತೆಯಲ್ಲಿದ್ದಾಳೆ. ಆ ರತಿ ಇತ್ತು. ಆಗ ಅಮ್ಮ ಅಲ್ಲಿಂದ ಸಿಕ್ಕಿದ್ಲು. ತಂದು ನಾನು ಗಣಪತಿ ದೇವಸ್ಥಾನದಲ್ಲಿ 6 ತಿಂಗಳು ಇಟ್ಕೊಂಡು ಮನೇಲಿ ಪೂಜೆ ಮಾಡೋಣ ಅಂತ ನಾನು ಒಪ್ಪಿದೆ. ಅವಳು ಮನೇಲಿ ಒಪ್ಪಲಿಲ್ಲ, ಒಳಗಡೆಗೂ ಒಪ್ಪಲಿಲ್ಲ. ಕೊನೆಗೆ ಈ ಕ್ಷೇತ್ರದಲ್ಲಿ ನನಗೆ ಒಂದು ಜಾಗ ಕೊಡು ಅಂತ ಕೇಳೋದು. ಇಲ್ಲಿ ಗದ್ಗೆ ಮಾಡಿ ಇವತ್ತು ಒಳಿತನ್ನು ಕಂಡವರು ಇಲ್ಲಿಗೆ ಬಂದವರೆಲ್ಲ ಮಕ್ಕಳಾಗದೆ ಇದ್ರಿಗೆ ಮಕ್ಕಳಾಗ್ತಾಯಿದೆ. ಅವರ ಕಷ್ಟಗಳು, ಜಮೀನು ವಿವಾದಗಳು ಪಾಸಾಗಿದೆ, ಕಷ್ಟ ಸುಖ ರೋಗ ರುಜಿನಗಳು. ಪ್ರತಿ ಹುಣ್ಣಿಮೆ 21 ನಿಂಬೆಹಣ್ಣು ಹಾಕ್ತಾರೆ. ಆಮೇಲೆ ಏನು ಅವಳು ಮನಸ್ಸು ಇಷ್ಟಾರ್ಥವಾಗಿ ಏನು ಈಡೇರ್ಕೊಂಡಿರೋ ಕೆಲಸ ನಡೀತಾ ಇದೆ. ಇಲ್ಲಿಗೆ ಸೇರಿಸಿ ಅವಳು ಬಂದು ಅಮ್ಮ 4-5ನೇ ವರ್ಷ, ಇವತ್ತು 4ನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾಯಿದ್ದೀವಿ. ಇಲ್ಲಿ ಭಕ್ತರು ವಿಚಾರದಲ್ಲಿ ನಾನು ಏನೇ ಒಂದು
ಒಂದು ಮೊಳ ಹೂ ತರಬೇಕಾದ್ರೂ ನಂದೇನಿಲ್ಲ ನಿಂದೇನೂ ಇಲ್ಲ ಅಂತ ಹೇಳ್ತಾಳೆ. ನಾವು ಅವಳ ತಾಯಿ ಸಿಗಂದೂರು ಚೌಡೇಶ್ವರಿ ಅಂತಲೇ ಹೇಳಿದ್ದು, ಅದೇ ರೀತಿ ಹೆಸರು ಕಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಳತನ್ನು ಕಂಡವರು ಬೇಕಾದಷ್ಟು ಜನ ಇದ್ದಾರೆ. ಕಳ್ಳರು ಸಿಕ್ಕಿದ್ದಾರೆ, ಕೊನೆಗೆ ಕೆಲವರಿಗೆ ಮಕ್ಕಳಾಗಿದೆ, ರೋಗ ನುಜುನಿ ವಾಸನೆ ಆಗಿದೆ. ನಾನು ಆ ತಾಯಿಗೂ ಹೂ ಹೊಡೆದ್ರೆ ಅವಳು ಹೂ ಕೊಡ್ತಾಳೆ, ಬಲಭಾಗ ಹೂ ಪ್ರಸಾದ ಆಗ್ತಾಳೆ. ಅವ್ರ ಮನಸ್ಸಲ್ಲಿ ಏನು ಇಷ್ಟಾರ್ಥ ಈಡೇರ್ತು ಅಂದರೆ ಬಂದು ಕೆಲಸಗಳಾಗ್ತಾಯಿದೆ. ಅದೇ ಪ್ರಕಾರವಾಗಿ ಇವತ್ತು ಏನು ಇದೊಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ₹1 ದಂಬನೂ ನಮ್ಮದೇನೂ ಇಲ್ಲ, ಎಲ್ಲ ಅಮ್ಮನವ್ರದ್ದೇ ಆಶೀರ್ವಾದ ನಡ್ಕೊಂಡು ಹೋಗ್ತಾ ಇದೆ. ಅವಳ ಆಶೀರ್ವಾದದಿಂದ ಇವಳು ಸಿಕಂದೂರು ಚೌಡೇಶ್ವರಿ ಅಂತೇಳಿ ಬೆಸಗರಳ್ಳಿ ಅಡ್ರಸ್ತೆ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ ಕ್ರಾಸಲ್ಲಿ ಇದ್ದಾಳೆ. ಇದೇ ಪಕ್ಕದ ಗ್ರಾಮಸ್ಥರು, ಆನೆದೊಡ್ಡಿ ಗ್ರಾಮಸ್ಥರೆಲ್ಲ ಕೇಳಿದ್ರು, ನನಗೆ 5 ಗುಂಟೆ ಜಾಗ ಕೊಡ್ತೀವಿ, ದೇವಸ್ಥಾನ ಕಟ್ಟಿ ಅಂದರು. ನಾನು ಈ ಜಾಗ ಬಿಟ್ಟು ಎಲ್ಲೂ ಹೋಗಲ್ಲ, ನಿನಗೆ ಹೇಳಿದ್ನಿ ಅಂದ್ಲು. ಒಂದು ಅಪ್ಪಣೆ ಮಾಡಿ ಅದೊಂದು ದೀಪ ತಂದು ಮಡಗಿದ್ದೀವಿ ನೋಡಿ, ಅದು 25,000 ಇವತ್ತು ಅಪ್ಪಣೆ ಕೊಟ್ಟಿದ್ದಾಳೆ. ಬೆಳ್ಳಿ ಮಕ್ಸಿರಿ ಮಾಡಿಸಿದ್ದೀನಿ. ಅವಳು ಹೂ ಅಂದ್ರೆ ಮಾತ್ರ ಹಾಕ್ತೀನಿ, ಯಾವುದೇ ಇಲ್ಲದೆ ಅವಳ ಅಪ್ಪಣೆ ಇಲ್ದಿಲ್ಲ ಏನೂ ಮಾಡೋಕ್ಕಾಗಲ್ಲ. ಒಂದು ಉಳ್ಕಡ್ಡಿ ನಡೀತಾ ಇಲ್ಲ, ನಿರಂತರವಾಗಿ ನಡ್ಕೊ ಹೋಯ್ತಾ ಇದೆ. ಆ ತಾಯಿ ಆಶೀರ್ವಾದ ಎಲ್ರಿಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ. ಯಾರು ಅವ್ರ ಇಷ್ಟಾರ್ಥಗಳು ಏನೇ ಇದ್ರೂ ಪ್ರತಿ ಹುಣ್ಣಿಮೆಗೆ ಬಂದು ಕೇಳಬೇಕು. ಪ್ರತಿ ಶುಕ್ರವಾರ ಪೂಜೆ ಇರುತ್ತೆ. ಸಿಗಂದೂರು ಚೌಡೇಶ್ವರಿ ಅಂತೇಳಿ ಅವಳ ಹೆಸರು ಕಟ್ಟಿದ್ದೀನಿ. ಮಾಟ ಮಂತ್ರ ಥರ ಮಾಡಿಸು, ಕಲ್ಲು ಮುಟ್ಟಿದ್ದಷ್ಟೇ, ತುಂಬಾ ಹುಷಾರಿರಲಿಲ್ಲ. ನಾನು ಈ ತಾಯಿ ಕ್ಷೇತ್ರಕ್ಕೆ ಬಂದಮೇಲೆ ನನಗೆ ತುಂಬಾ ಒಳ್ಳೆಯದಾಯಿತು, ನನಗೆ ಹುಷಾರಾಯಿತು, ಇದೆಲ್ಲ ಆಯಿತು. ನಾನಿವಾಗ ಮಾಮೂಲಿ 15 ದಿವಸಕ್ಕೆ 1 ತಿಂಗ್ಳಿಗೆ ಬಂದು ತಾಯಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀನಿ. ಅಂದರೆ ನಮಗೆಲ್ಲ ಒಳ್ಳೆಯದಾಗಿದೆ. ನಾವು ಸುಮಾರು 2 ವರ್ಷದಿಂದ. ನನ್ನ ಮಗನಿಗೆ ಎಜುಕೇಷನ್ ಇರಲಿಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆಯಲ್ಲಿದ್ದೆ. ನನ್ನ ಮಗ 1-2 ಗಾಡಿ ಮಾಡ್ದ. ಈಗ ಚಿಕ್ಕೋನು ಡಿಗ್ರಿ ಕಂಪ್ಲೀಟ್ ಆಗಿದೆ, ಈಗ ಕೆಲಸ ಕೊಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಮ್ಮ ಒಂದೊಂದೇ ಇದನ್ನು ಮಾಡಿಕೊಡ್ತಾರೆ. ನಾವು ಹಂಗೇ ನಂಬಿದ್ದೀವಿ ಅಮ್ಮನ್ನ. 7 ತಿಂಗಳು ಅನ್ನ ನೀರು ಏನು ತಿಂತಿರಲಿಲ್ಲ. ಅದಾದಮೇಲೆ ತಾಯಿಗೆ ಕೈ ಮುಕ್ಕೊಂಡೆ. ಅದಾದಮೇಲೆ ನನ್ನ ಮಗ ಅನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ದ. ಚೆನ್ನಾಗೇ ಅವನಿಗೆ ಆಕ್ಸಿಡೆಂಟ್ ಆಗಿಬಿಟ್ಟು ಪ್ರಜ್ಞೆ ಇರಲಿಲ್ಲ. ಇವಾಗ ಚೆನ್ನಾಗವನು. ದೇವಿಗೆ ಅರ್ಕೆ ಮಾಡ್ಕೊಂಡೆ ನಾನು. ಅನ್ನ ತಿನ್ನುವಂಗಾದರೆ ಅಕ್ಕಿ ಕೊಡ್ತೀನಿ, ದುಡ್ಡು ನನ್ನ ಕೈಲಾದಷ್ಟು ಮಾಡ್ತೀನಿ ಅಂತ. ಇವಾಗ ಅನ್ನನೂ ತಿಂತಾವನೆ, ಚೆನ್ನಾಗವನು. ಇದೇ ವರ್ಷದಲ್ಲಿ ಅನ್ನ ತಿಂತಾ ಇರಲಿಲ್ಲ. ಅಯ್ಯೋ, ಹಬ್ಬದ ದಿವಸನೇ ನನ್ನ ಮಗನಿಗೆ ಆ ಥರ ಆಗಿತ್ತು. ಇವಾಗ ಚೆನ್ನಾಗಿದೆ. ಶ್ರೀ ಗುರುಭ್ಯೋ ನಮಃ. ನೋಡಿ, ಭಕ್ತ ಮಹಾಶಯರು ತಿಳಿಸೋದೇನಂತ ಹೇಳಿದ್ರೆ, ಇದೇ ಬೆಸಗರಳ್ಳಿ ಅಡ್ಡ ರಸ್ತೆಯಲ್ಲಿ ನೆಲೆಗೊಂಡಿರುವ ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನವರು ಸತತ 5 ವರ್ಷ ಆಗಿದೆ ಅಮ್ಮನವರ ಪ್ರತಿಷ್ಠಾಪನೆ ಆಗಿ. ಹಾಗೆ ಮಂಗಳವಾರ, ಶುಕ್ರವಾರ ನೋಡಿ ಸತತವಾಗಿ 5 ವರ್ಷ ಆಗಿದೆ ಪ್ರತಿಷ್ಠಾಪನೆ ಆಗಿ. ಹಾಗೆ ಮಂಗಳವಾರ, ಶುಕ್ರವಾರ ಅಮ್ಮನವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮ ಇರ್ತದೆ. ಹಾಗೆ ಶುಕ್ರವಾರ ಪ್ರಶ್ನೆಗಳಿರ್ತದೆ. ಶುಕ್ರವಾರ ಮತ್ತು ಮಂಗಳವಾರ ಬೆಳಿಗ್ಗೆ ಪ್ರಶ್ನೆ ಇರುತ್ತೆ. ಯಾರಾದರೂ ನಿಮಗೆ ಸಮಸ್ಯೆಗಳಿದ್ರೆ, ಏನಾದರೂ ಆಸ್ತಿ ಸಮಸ್ಯೆ ಇದ್ದರೆ, ಮದುವೆ ಸಮಸ್ಯೆ ಇದ್ದರೆ, ಮಕ್ಕಳ ಸಮಸ್ಯೆ ಇದ್ದರೆ ಪ್ರತಿಯೊಂದು ಬಂದು ನೀವು ಕೇಳ್ಕೊಬೋದು, ತೊಂದರೆ ಇಲ್ಲ. ಹಾಗೆ ಪ್ರತಿ ಶುಕ್ರವಾರ, ಮಂಗಳವಾರ ಹೇಗೆ ಶಾಸ್ತ್ರ ಸಂಪ್ರದಾಯ ಇರ್ತದೋ ಅದೇ ರೀತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆ ಇರುತ್ತೆ. ಹಾಗೆ ಪ್ರತಿನಿತ್ಯ ಶಾಸ್ತ್ರ ಕೇಳಬೇಕಾದ್ರೆ ನೀವು ಯಾವಾಗ ಮಂಗಳವಾರ, ಶುಕ್ರವಾರ ಶಾಸ್ತ್ರ ಕೇಳ್ತೀರಿ, ಇದೇ ಮೂಲ ಅಮ್ಮನವರಿದೆ. ಇದು 1 ಅಡಿ ಆಕಾರದಲ್ಲಿ ಇರತಕ್ಕಂಥದ್ದು. ಇದು ನಮ್ಮ ತಂದೆಯವರಿಗೆ ಕನಸಲ್ಲಿ ಹೇಳಿ ಬಂದು ಸಿಕ್ಕಿರುವಂತಹ ವಿಗ್ರಹ. ಹಾಗೆ ನೀವು ಪ್ರಶ್ನೆ ಕೂತ್ಕೊಂಡು ಕೇಳಬೇಕು ಅಂದ್ರೆ ಇಲ್ಲಿ ವಿಶೇಷವಾಗಿ ಇದು ಪ್ರಪ್ರಥಮ ಅನ್ಕೋತೀನಿ ನನಗೆ ಈ ಅಮ್ಮನ ಆಜ್ಞೆ ಆಗಿರೋದು. ಏನಂತ ಹೇಳಿದ್ರೆ, ಅಮ್ಮನ ಮುಂದೆ ಕೂತ್ಕೊಂಡು ನಿಮಗೆ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ ಅಮ್ಮನ್ನ ಹಿಡಿದು ಅಮ್ಮನ್ನ ಎತ್ತಬೇಕು, ಸರಿನಾ? ಆಗುತ್ತೆ ಅಂತ ಹೇಳಿದ್ರೆ ಅಮ್ಮ ಸಲೀಸಾಗಿ ನಿಮ್ ಕೈಗೆ ಬರ್ತಾಳೆ. ಅಮ್ಮನ್ನ ಯಾರು ಬೇಕಾದ್ರೂ ಮುಟ್ಬೋದು, ಯಾವುದೇ ಜಾತಿ ಭೇದಗಳು ಇರೋದಿಲ್ಲ ಇಲ್ಲಿ, ಸರಿನಾ? ಅಮ್ಮನ್ನ 2 ಕೈಲಿ ಎತ್ಕೊಂಡು ಎತ್ತಿದ್ರೆ, ನೀವು ಪ್ರಶ್ನೆ ಮಾಡಿ ಕೇಳಿದ್ರೆ ಆಗುತ್ತೆ ಅಂದ್ರೆ ಅಮ್ಮ ಸಲೀಸಾಗಿ ಬರ್ತಾಳೆ. ಆಗಲ್ಲ ಅಂದ್ರೆ ನೀವೇನ್ ಮಾಡಿದ್ರು ಬರಲ್ಲ. ಇದು ಯಾವುದೇ ತರದ ಒಳಗಡೆ ಕೂರ್ಸಿರೋದಾಗ್ಲಿ ಇನ್ನೊಂದಾಗ್ಲಿ ಏನೂ ಇಲ್ಲ. ನಿಮ್ಮ ಮುಂದೆನೆ ಹುತ್ತದ ಮಣ್ಣ ಮೇಲೆ ದೇವ್ರು ಕೂತಿರ್ತಕ್ಕಂಥದ್ದು, ಸರಿನಾ? ನೀವು ಪ್ರಶ್ನೆ ಮಾಡಿ ಅಮ್ಮನ್ನ ಎತ್ತಿದ್ರೆ ನಿಮಗೆ ಆಗತ್ತೆ ಅಂದ್ರೆ ಸಕ್ಸಸ್ಫುಲ್ ಆಗಿ ಅಮ್ಮ ಹೂ ಬಂದಂಗೆ ಬರ್ತಾಳೆ, ಸರಿನಾ? ಆಗಲ್ಲ ಅಂತಂದ್ರೆ ನೀವು ಕಲ್ಬಂಡೆ ಎತ್ತಂಗೆ ಆದ್ರೂ ಎತ್ತಕ್ಕಾಗಲ್ಲ ಅಮ್ಮ, ಸರಿನಾ? ಇದು ಇಲ್ಲಿ ವಿಶೇಷತೆ, ಸರಿನಾ? ಪ್ರತಿ ಮಂಗಳವಾರ, ಶುಕ್ರವಾರ ಶಾಸ್ತ್ರ ಇರ್ತದೆ. ಬೆಳಗ್ಗೆ 7 ಗಂಟೆಗೆ ಬರಬೇಕು. ಬಂದು ಇಲ್ಲಿ ಟೋಕನ್ ಆಗ್ಲಿ ಇನ್ನೊಂದಾಗ್ಲಿ ಹೆಸರಾಗ್ಲಿ ಬರ್ಸಿ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಜನ ಅಭಾವ ತುಂಬಾ ಜಾಸ್ತಿ ಇದೆ, ಸರಿನಾ? ನಾವು ಮುಂಚೆ ಬಂದು ನೀವು ಮುಂಚೆ ಬಂದು ಅಂತ ಹೇಳಕ್ಕಾಗಲ್ಲ. ಬಂದು ನೀವು ಹೆಸರು ಬರ್ಸ್ಕೊಂಡು ಇಲ್ಲ ಇನ್ನೊಂದು ಟೋಕನ್ ಇನ್ನೊಂದು ತಗೊಂಡು ಬಂದ್ರೆ ಒಬ್ಬರಾದ್ಮೇಲೆ ಒಂದು ಬಂದು ಕೂತ್ಕೊಂಡು ಅಮ್ಮನ ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡಿ ಆಗುತ್ತೆ ಅಂತ ನೀವೇ ಅಮ್ಮನ್ನೇ ಕೇಳ್ಬೋದು, ನನ್ನ ಕೇಳೋದ ಅವಶ್ಯಕತೆ ಇಲ್ಲ. ಅಮ್ಮನ್ ಕೇಳಿ ನೀವು ದೇವ್ರು ಎತ್ತಿದ್ರೆ ಸಾಕು. ಆಗುತ್ತೆ ಅಂದ್ರೆ ಸಲೀಸಾಗಿ ಮೇಲ್ಗಡೆ ಬರ್ತಾಳೆ. ಆಗಲ್ಲ ಅಂದ್ರೆ ನೀವು ಜಪ್ಪಯ್ಯ ಅಂದ್ರು ಎಷ್ಟು ಜನ 3 ಜನ ಹಿಡ್ಕೊಂಡು ಎತ್ತಿದ್ರು ದೇವ್ರು ಬರಲ್ಲ. ಇದೊಂದು ವಿಶೇಷವಾಗಿ ಅಮ್ಮನವ್ರಲ್ಲಿ ಇರೋದು. ಹಾಗೆ ಇಲ್ಲಿ ಇದೇ ಫೆಬ್ರವರಿ, ಪ್ರತಿ ತಿಂಗಳು ಫೆಬ್ರವರಿಲಿ, ಪ್ರತಿ ವರ್ಷ ಫೆಬ್ರವರಿಲಿ ಹುಣ್ಣಿಮೆಯಲ್ಲಿ ಅಮ್ಮನವರ ವಾರ್ಷಿಕೋತ್ಸವ ಆಗ್ತದೆ. ಹಾಗೆ ಬೆಳಿಗ್ಗೆ ಹೂ ಅಂಬಾಳೆ ಆಯ್ತು. ಇವತ್ತು ವಾರ್ಷಿಕೋತ್ಸವ, ಇವತ್ತು 1ನೇ ತಾರೀಕು ಹುಣ್ಣಿಮೆ. ಈ ವರ್ಷದ ವಾರ್ಷಿಕೋತ್ಸವ ಇವತ್ತು 4ನೇ ವರ್ಷದ ವಾರ್ಷಿಕೋತ್ಸವ. ಪ್ರತಿ ಬೆಳಿಗ್ಗೆ
ಸರಿನಾ. ಬೆಳಿಗ್ಗೆ 7 ಗಂಟೆಯಿಂದ 8 ಗಂಟೆಗೆ ಓಂಬಾಳೆ ಕಾರ್ಯಕ್ರಮ ಆಗ್ತದೆ. ಅದಾದ್ಮೇಲೆ ಮಧ್ಯಾಹ್ನ 2-2:30 3,000 ಜನಕ್ಕೆ ಅನ್ನ ಸಂದರ್ಪಣೆ ಆಗ್ತದೆ. ತಿರ್ಗಾ ಅದೇ ಸಂಜೆ 3 ಗಂಟೆ 3:30ಗೆ ಬೆಳ್ಳಿ ರಥದಲ್ಲಿ ಅಮ್ಮನವರ ಮೆರವಣಿಗೆ ಪ್ರಧಾನ ರೋಡ್ಗಳಲ್ಲಿ, ಪ್ರಧಾನ ರಸ್ತೆಯಲ್ಲಿ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಆಗ್ತದೆ. ಹಾಗೆ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಕುಣಿತಾ ಇರ್ತದೆ. ತುಂಬಾ ವಿಜೃಂಭಣೆಯಿಂದ ಅಮ್ಮನವರನ್ನ ಮೆರವಣಿಗೆ ಮಾಡ್ತೀವಿ. ಮೂಲ ವಿಗ್ರಹನ ಎಲ್ಲೂ ಹೊರಗಡೆ ತಗೊಂಡು ಹೋಗಲ್ಲ. ಉತ್ಸವ ಮೂರ್ತಿ ಬೇರೆ ಇದೆ, ಉತ್ಸವ ಮೂರ್ತಿ ಮಾತ್ರ ಅಮ್ಮನವರ ಹೆಸರಲ್ಲಿ ಹೊರಗಡೆ ಹೋಗೋದು. ಹಾಗೆ ತುಂಬಾ ಚೆನ್ನಾಗಾಗ್ತದೆ. ಯಾರೇ ಏನೇ ಕಷ್ಟ ಕಾಪುರಣೆಗಳಿರ್ಲಿ, ಇವ್ ಅಮ್ಮಂಗೆ ಏನು ನೀವು ದುಡ್ಡು ಕಾಸು ಹಾಕಂಗಿಲ್ಲ, ಆಯ್ತಾ. 21 ನಿಂಬೆಹಣ್ಣು ಹಾರ, ಇಲ್ಲಾಂದ್ರೆ 9 ನಿಂಬೆಹಣ್ಣು ಹಾರ, ಇಲ್ಲಾಂದ್ರೆ 51 ನಿಂಬೆಹಣ್ಣು ಹಾರ ತಂದು ಹೊಸೋಗ್ಲುತ್ತೀನಿ ಅಂತ ಅಮ್ಮನ್ ಕೇಳ್ಕೊಂಡು ನೀವು ಬಂದು ಪ್ರಶ್ನೆ ಕೇಳ್ಕೊಂಡು ಹೋದ್ರೆ ಅಷ್ಟೇ ಸಾಕು. ಇನ್ನೇನ್ ನೀವೇನಿಲ್ಲ, ಏನು ಬಂದು ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಏನೂ ಇಲ್ಲ. ನಿಮ್ ಇಷ್ಟಾರ್ಥ, ನಿಮ್ಗೆ ಏನಾದ್ರು ಅನ್ಸಿದ್ರೆ ನೀವು ಬಂದು ಅಮ್ಮನ್ ಮಾಡ್ಬೋದು ಅಷ್ಟೇ. ಅದ್ ಬಿಟ್ರೆ ಬೇರೆ ಇನ್ನೇನು ತೊಂದರೆ ಇಲ್ಲ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನವ್ರಿಗೆ ಇವತ್ತು ಫಂಕ್ಷನ್ ಇದೆ, ಬಂದು ಭಾಗವಹಿಸಿ ಅಮ್ಮನವ್ರ ಕೃಪೆಗೆ ಪಾತ್ರರಾಗಿ. ಪ್ರಸಾದ ವಿನಿಯೋಗ ಇರ್ತದೆ ಮಧ್ಯಾಹ್ನ 1 ಗಂಟೆಗೆ. ಬಂದು ಸ್ವೀಕಾರ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ತಾಯಿ ಚೌಡೇಶ್ವರಿ ಅಂತ ಹೇಳಿ ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತೀನಿ. ಈ ತಾಯಿ ಸಿಕ್ಕದ್ದು ಫಾರೆಸ್ಟ್ ಇಂದ ಸ್ವಾಮಿಗಳಿಗೆ ಮನಸ್ಸಿನಲ್ಲಿ ಬಂದು, ದಿನ ತಾಯಿ ನಾನು ಇಲ್ಲಿ ನಿಂತಿದ್ದೀನಿ, ನಾನು ತಂದಿನಿ, ನಾನು ನೆಲ್ಗೊಂಡ್ಗೋ, ನಾನು ಪೂಜೆ ಮಾಡೋ 4 ಜನಕ್ಕೆ ಅನುಕೂಲ ಆಯ್ತು ಮಾಡ್ತೀನಿ ಅಂತ ತಾಯಿ ಅವ್ರ ಮನಸ್ಸಲ್ಲಿ ಬಂದು ಆಕೆಗೆ ಹೇಳ್ತಾ ಇದ್ದಕ್ಕೋಸ್ಕರ ಅವರು 3 ಬಾರಿ ಹೋಗಿದ್ದಾರೆ ಹುಡುಕೊಂಡು. 3 ಬಾರಿ ಸಿಕ್ಕಿಲ್ಲ. ಕೊನೆಗೆ ಲಾಸ್ಟ್ ಅಲ್ಲಿ 3 ಹೆಜ್ಜೆ 3 ಗೇಣಲ್ಲಿ ಇದ್ದೀನಿ, ವಾಪಸ್ ಬಂದಿದ್ದೆ ಅದೇ ಜಾಗಕ್ಕೆ ಹೋಗು ಅಂತ ಹೇಳಿದಾಗ ಅಲ್ಲಿ ಹೋಗಿ ಬಂದು ಮಾಡಿದ್ದಾರೆ. ಈ ತಾಯಿಗೆ ನಾವು 3 ವರ್ಷದಿಂದ ನಮ್ಮ ಕೈಲಾದ ಸೇವೆ ಮಾಡಿಕೊಂಡು ಆ ತಾಯಿಗೆ ಅನುಕೂಲ ಮಾಡಿ ನಾವೇನು ಕೇಳ್ಕೊತೀವಿ ಆ ತಾಯಿ ನಮಗೆ ಕೊಡ್ತಾ ಇದ್ದಾರೆ. ಅದನ್ನ ನಾವು ಮುಂದರ್ಕೊಂಡು ಬಂದಿದ್ದೀವಿ. ಇವತ್ತು ಕೂಡ ಪ್ರತಿಯೊಂದು ವಾಸ್ತುಕೋತ್ಸವದಲ್ಲಿ ನಮ್ಮ ಕೈಲಾದ ಸಹಾಯ ಮಾಡ್ತೀವಿ. ಬಂದು ಆ ತಾಯಿ ಏನು ಕೇಳ್ತಾರೆ ಅದು ನಮ್ಮ ಫಲಿಸ್ತಾರೆ. ಅದು ಬಿಟ್ರೆ ನಮಗೆ ಆ ತಾಯಿನ ನೆನೆಸ್ಕೊಂಡು ಯಾವತ್ತೂ ನಮಗೆ ಇದು ಮಾಡಿಲ್ಲ, ಎಲ್ಲದು ಒಳ್ಳೇದು ಮಾಡಿದ್ದಾರೆ. ಇದು ತಾಯಿ ನಮಗೆ ಒಳ್ಳೇದು ಮಾಡಿದ್ದಾರೆ. ನಾವು 21 ನಿಂಬೆಹಣ್ಣು ಹಾರ ಹಾಕ್ತಿವಿ ಅಂತ ಅರ್ಸ್ಕೊಂಡ್ರು ಸಾಕು. ನಮ್ಮ ಮನಸ್ಸಲ್ಲಿ ಏನದ ಅದನ್ನ 21 ನಿಂಬೆಹಣ್ಣು ಹಾರ ಹಾಕಿದ್ರೆ ಸಾಕು. ತಾಯಿ ನಮ್ಮ ಮನಸ್ಸಲ್ಲಿ ಏನು ನೆನೆಸ್ಕೋತೀವಿ ಅದು ಒಳ್ಳೇದು ಮಾಡಿದ್ದಾರೆ. ನಾವು ಯಾವಾಗಲೂ ಪ್ರತಿ ಹುಣ್ಣಿಮೆ ಒಂದ್ಸಾರಿ ಬಂದು ತಾಯಿ ಸೇವೆ ಮಾಡ್ಕೊಂಡು ಹೋಗ್ತೀವಿ. ಬೆಂಗಳೂರಿಂದ ಬರ್ತಾರೆ, ಮೈಸೂರಿಂದ ಬರ್ತಾರೆ, ಎಲ್ಲ ಕಡೆ ಹಳ್ಳಿಯಿಂದ ಬಂದು ಜನ ಭಾರಿ ತಾಯಿಗೆ ಈಗ ಬಂದು 3ನೇ ವರ್ಷ ಇದು 4ನೇ ವರ್ಷ ಕಾಲಿಡ್ತಾ ಐತೆ. ಅದರಿಂದ ಈಗ ತಾಯಿಗೆ ಎಲ್ಲರೂ ಬಂದು ಭಕ್ತಾದಿಗಳು ಭಾರಿ ಸೇವೆ ಮಾಡ್ತಾ ಇದ್ದಾರೆ. ಆ ತಾಯಿ ಅಭಿವೃದ್ಧಿ ಮಾಡ್ತಾ ಇದ್ದಾಳೆ. ಹಂಗೆ ಜನಗಳಿಗೂ ಅವರು ಅಭಿವೃದ್ಧಿ ಆಯ್ತಾ ಇದ್ದಾರೆ. ಅದರಿಂದ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಫ್ರೆಂಡ್ಸ್, ಕೇಳಿದ್ರಲ್ಲ, ನಿಮ್ಗೆ ಏನು ಅನಿಸ್ತು, ಏನು ಅಭಿಪ್ರಾಯ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಅನ್ನ ಸಂತರ್ಪಣೆ ನಡೀತೈತೆ, ಇಲ್ಲಿ ಅಲ್ಲಿಗೆ ಬಂದಿದ್ದೀವಿ. ಅಡ್ರಸ್ತೆಯಲ್ಲಿರ್ತಕ್ಕಂಥ ಸಿಗಂದೂರು ಚೌಡೇಶ್ವರಿ ಅಮ್ಮನ ಉತ್ಸವವನ್ನ ಪರವನ್ನ 4 ವರ್ಷದಿಂದನೂ ನಿರಂತರವಾಗಿ ಮಾಡ್ಕೊಬತ್ತವ್ರೆ. ನಾವೆಲ್ಲರೂ ಕೂಡ ಸಹಕರಿಸಿ ಈಗ 4ನೇ ವರ್ಷ ಪರ ಅದ್ದೂರಿಯಾಗಿ ನಡೀತು. ಇವರೆಲ್ಲರೂ ಕೂಡ 4 ವರ್ಷದಿಂದನೂ ಅಮ್ಮನ ಸೇವೆಯ ಮಾಡ್ಕೊಂಡೇ ಬಂದವ್ರೆ. ನಾನು ನಂದು ಇಬ್ಬರು ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಯ್ತಿದ್ದೋ. ಅಷ್ಟರಲ್ಲಿ ಅಣ್ಣ ಬಂದ್ಬಿಟ್ಟು ಸಂಜೆಯಿಂದ ದೊಡ್ಡ ಪೂಜೆ ಇರುತ್ತೆ, ವೀರಗಾಸೆ ಇರುತ್ತೆ, ಮತ್ತು ಮೆರವಣಿಗೆಲ್ಲ ಇರುತ್ತೆ, ಇಲ್ಲಿ ಇರೆ ಅಂತ ಇರಿಸ್ಕೊಂಡ್ರು. ನಾವು ಅದಕ್ಕೆ ಒಪ್ಕೊಂಡು ಅಲ್ಲೇ ಉಳ್ಕೊಂಡು. ಅಣ್ಣ ಹೇಳಿದ್ರಲ್ಲ, ಏನಾದ್ರು ಅನ್ಕೊಂಡು ಆದರೆ ಮೇಗ್ ಬರ್ತಾರೆ ಅಂತ, ಅದನ್ನ ಟ್ರೈ ಮಾಡಬೇಕು ಅಂತ ಅನ್ಕೊಂಡೆ. ಬಟ್ ದೇವ್ರನ್ನ ಆಲ್ರೆಡಿ ಪ್ರತಿಷ್ಠಾಪನೆ ಮಾಡ್ಬಿಟ್ಟವ್ರೆ. 3 hours later. ಸಂಜೆ 4 ಗಂಟೆ ಕೂತಿದ್ದೋ. ಆಮೇಲೆ ವೀರಗಾಸೆ ಅವ್ರು ಬಂದು ಅವ್ರನ್ನ ಸ್ವಲ್ಪ ಶೂಟ್ ಮಾಡೋದಂತ ಹೋದೋ, ಹೆಂಗೆಲ್ಲ ಮೇಕಪ್ ಮಾಡ್ತಾರೆ ಅಂತ. ನೀವೇ ನೋಡಿ. ಇವರಿಂದ ರೆಡಿಯಾಗೋದು ತುಂಬ ಲೇಟ್ ಆಗುತ್ತೆ. ಅಷ್ಟರಲ್ಲಿ ಹೊರಗಡೆ ರಥ ಬಂದೈತೆ ಅಂದರು. ಅದಕ್ಕೆ ರಥ ನೋಡ್ಕೊಬರೋದ ಅಂದ್ಬಿಟ್ಟು ಹೊರಗಡೆಗೆ ಬಂದು ಮೆರವಣಿಗೆ ನೋಡಿ ಚಿನ್ನದ ರಥ ತರಿಸಿದ್ದಾರೆ. ನೋಡಿ, ದೇವ್ರನ್ನ ತಗೊಂಡೋಗ್ಬಿಟ್ಟು ರಥಕ್ಕೆ ಇಡ್ತಿದ್ದಾರೆ. ನೋಡಿ ತಾಯಿ ಚೌಡೇಶ್ವರಿ ಹೆಂಗೆ ಕೂತವ್ರೆ ಒಳಗಡೆ, ರಾಣಿ ಥರ ಕೂತವ್ರೆ. ನಾನು ಇನ್ಸ್ಟಾ ಫಾಲೋವರ್ ನಮ್ಮನ್ನ ಇನ್ವೈಟ್ ಮಾಡಿದ್ದು ಅನ್ನಲ್ಲ, ಇವರೇ ನಮಗೆ ಇನ್ವೈಟ್ ಮಾಡಿದ್ದು. ನೋಡಿ ವೀರಗಾಸೆ ಅವರೆಲ್ಲ ಫುಲ್ ರೆಡಿ ಆದರು. ಇವಾಗ
ವೀರ್ಗಾಸೆ ಅವರೆಲ್ಲ ರೆಡಿ ಆಗಿದ್ದಾಯಿತು. ಫುಲ್ ವೀಡಿಯೋನ ಇದರಲ್ಲೇ ತೋರಿಸೋದಂದರೆ ಫುಲ್ ಬಿಗ್ ಲೆಂತ್ ವೀಡಿಯೋ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇನ್ನೊಂದು ಪಾರ್ಟ್ ಮಾಡಿ ಅದ್ರಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಇದೆಲ್ಲ ದೇವ್ರ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಡೆಲ್ಲ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ಲು ಹೆಂಗೆ ನಡೀತು ಜಾತ್ರೆ ಅಂತ ತೋರಿಸ್ತೀನಿ. ಲೆಟ್ಸ್ ವೆಯ್ಟ್.